ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಒಂದು ಚಿಕ್ಕ ವಿಡಿಯೋ ಆಗಿರುತ್ತೆ. ಸೊ ಇದು ಬಂದು ವೆಡ್ನೆಸ್ಡೇ ವ್ಲಾಗ್ನ ನಿಮಗೆ ಶೇರ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಏನಂದರೆ ಮಂಡೇ ಟ್ಯೂಸ್ಡೇ ಅಮಾವಾಸ್ಯೆ ಇದ್ದಿದ್ದರಿಂದ ಪೂಜೆ ಮಾಡಬೇಕಂತ ಅಂದ್ಕೊಂಡ್ವಿ. ಬಟ್ ಅವತ್ತು ತೀರಾ ನೀರು ಬರದೆ ಹೋಯಿತು. ಬಿಕಾಸ್ ನಾನು ಲಾಗಿನ್ ಮಾಡಿ ಇನ್ನು ಆಫೀಸ್ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿ ಅದೆಲ್ಲ ಮುಗಿದ್ಮೇಲೆ ಸಂಜೆ ಮೇಲೆ ಮಾಡ್ಕೊಳ್ಳೋಣ ಅಂತ ವೆಯ್ಟ್ ಮಾಡ್ತಿದ್ದೆ. ಬಟ್ ಆಗಲಿಲ್ಲ. ಸೊ ಅದರಿಂದ ಇವತ್ತು ಬೆಳಗ್ಗೆನೇ ಎದ್ದು ತುಂಬ ಪಾತ್ರೆ ಇತ್ತು, ನೀವೇ ನೋಡಿದ್ರಲ್ವ. ಅಷ್ಟು ಪಾತ್ರೆನೂ ಬೆಳಗ್ಗೆ ಎದ್ದು ತೊಳೆದು ಗ್ಯಾಸ್ ಲೆವೆಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನು ಮನೆಯೆಲ್ಲನೂ ಒರೆಸ್ಬಿಟ್ಟಿಟ್ಟು ಮತ್ತು ಲಾಗಿನ್ ಮಾಡಿ ಇವಾಗ ಒಂದು 3:30 ಆ ರೀತಿ ವ್ಲಾಗ್ನ ಶುರು ಮಾಡಿದ್ದೀನಿ. ಸೊ ಇವಾಗ ಸ್ವಲ್ಪ ಆಫ್ ದ ವರ್ಕ್ ಕಂಪ್ಲೀಟ್ ಆಗಿದೆ. ಸೊ ಅದರಿಂದ ನನ್ನ ಹಸ್ಬೆಂಡ್ ಊಟಕ್ಕೆ ಬರ್ತಾರೆ. ಇನ್ನು ನಾನು ಇತ್ತೀಚೆಗೆ ಹೇಗಾಗಿದೆ ಅಂದರೆ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ನ ತಿಂತಿಲ್ಲ ಸರಿಯಾಗಿ. ಇನ್ನು ಮಧ್ಯಾಹ್ನದ ಲಂಚ್ ಬಂದು 4:30 ಆ ಥರ ಹಂಗಾಗುತ್ತೆ. ನನ್ನ ಹಸ್ಬೆಂಡ್ ಬಂದಮೇಲೆ ಒಟ್ಟಿಗೆ ತಿಂತೀನಿ. ಇನ್ನು ಅಲ್ಲಿವರೆಗೂ ಏನು ಕೆಲಸ ಏನಾದರೂ ಇದ್ದರೆ ಆಫೀಸ್ ಕೆಲಸ ಅದನ್ನು ಮಾಡ್ಕೊತಿರ್ತೀನಿ. ಸೊ ಅದರಿಂದ ಇವತ್ತು ತೊಂಡೆಕಾಯಿ ಮತ್ತು ಕಡಲೆಬೇಳೆ ಹಾಕಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಇದು ಸಾಗು ಥರ ಏನಾದರೂ ನೀವು ಮಾಡ್ಕೋಬೋದು. ಗಟ್ಟಿಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಇದಕ್ಕೆ ಕಡಲೆಬೇಳೆನ ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ರೆ ಸಾಕು. ಸೊ ಸಿಂಪಲಾಗಿ ಬೇಗ ಕ್ವಿಕ್ಕಾಗಿ ಮಾಡ್ಕೊಬೋದು. ನಾನಿಲ್ಲಿ ತೊಂಡೆಕಾಯಿ ಇತ್ತು, ಸೊ ಅದಕ್ಕೆ ತೊಂಡೆಕಾಯಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇನ್ನು ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು ಅದೆಲ್ಲನೂ ಒಗ್ಗರಣೆಗೆ ಹಾಕ್ಕೊಳ್ಳೋದು. ಇನ್ನು ತೊಂಡೆಕಾಯಿ ಏನಿದೆ ಅದನ್ನು ನೀಟಾಗಿ ಈ ರೀತಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳೋದು. ಇನ್ನು ಅದು ಸ್ವಲ್ಪ ಚೆನ್ನಾಗಿ ಬೆಂದಾದಮೇಲೆ ಫ್ರೈ ಮಾಡ್ಕೋಬೇಕು ನೀಟಾಗಿ. ಇನ್ನು ನೆಕ್ಸ್ಟು ಆವಾಗಲೇ 1 ಟೊಮ್ಯಾಟೊನ ಕಟ್ ಮಾಡಿ ಹಾಕ್ಕೊತಿದ್ದೀನಿ. ಸೊ ಅದ್ರ ಜೊತೆಯಲ್ಲಿ ಕಡಲೆಬೇಳೆನೂ ಇವಾಗ ತೆಗೆದು ಹಾಕ್ಕೊಬಿಟ್ಟು ಒಂಚೂರು ಅರಿಶಿನ ಹಾಗೆ ಉಪ್ಪು ಇದೆಲ್ಲನೂ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇನ್ನು ಮಸಾಲೆಗೆ ಒಂದು ಟೊಮ್ಯಾಟೊ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂಚೂರು ಕೊತ್ತಂಬರಿ ಸೊಪ್ಪಿದ್ರೆ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಇನ್ನು ಸ್ವಲ್ಪ ಚಕ್ಕೆ, ಲವಂಗ ಇಷ್ಟನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಮನೆಯಲ್ಲೇ ಮಾಡಿಟ್ಕೊಂಡಿರೋ ಸಾಂಬಾರು ಪೌಡರ್ ಇದ್ದರೆ ಅದನ್ನು ಹಾಕ್ಕೊಳ್ಳಿ. ಇದಿಷ್ಟನ್ನು ಹಾಕಿ ಫುಲ್ ಫೈನ್ ಪೇಸ್ಟಾಗಿ ರುಬ್ಕೋಬೇಕಾಗುತ್ತೆ. ಹಾಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಪೀಸಸ್ನ ಹಾಕ್ಕೋಬೇಕಾಗುತ್ತೆ. ಒಂದು 2-3 ಪೀಸ್ ಹಾಕ್ಕೊಂಡ್ರೂ ನಡೆಯುತ್ತೆ. ಸೊ ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬರಬೇಕಂತ ಹೇಳಿ ಆ ರೀತಿ ಮಾಡೋದು. ಏನಿದಿಷ್ಟೇ. ಇನ್ನು ನಮ್ಮ ಮನೇಲಂತೂ ನಮ್ಮ ಮಮ್ಮಿ ಸಾಂಬಾರು ಪುಡಿ ಮಾಡ್ಕೊಳ್ಳೋದಕ್ಕೆ ಊರಲ್ಲಿದ್ದಾರೆ. ಸೊ ಆದ್ದರಿಂದ ಪ್ಯಾಕೆಟ್ ಚಿಲ್ಲಿ ಪೌಡರ್ನೇ ಯೂಸ್ ಮಾಡ್ತಿದ್ದೀನಿ ನಾನು ಕೂಡ. ಏನೇ ಅಂದರೂ ಮನೇಲಿ ಮಾಡೋ ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ. ಇನ್ನು ನೆಕ್ಸ್ಟು ಇದೆಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ಈ ಮಸಾಲ ಏನಿದೆ ಅದನ್ನು ರುಬ್ಬಿಟ್ಕೊಂಡಿರೋದನ್ನ ಹಾಕ್ಕೊಳ್ಳೋದು. ತುಂಬಾ ಈಸಿ ಇದು. ಬಟ್ ಒಂದೊಂದು ಕಾಳಲ್ಲಿ ಒಂದೊಂದು ಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಅಷ್ಟೇ. ಆ್ಯಂಡ್ ನೀವು ತೊಂಡೆಕಾಯಿ ಇಷ್ಟ ಇಲ್ಲ ಅಂತಂದರೆ ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಈ ರೀತಿ ಇದೆಲ್ಲ ಹಾಕಿಬಿಟ್ಟು ಆ ಥರ ಬೇಕಾದರೆ ಬಟಾಣಿ, ಸೊ ಕಡಲೆಬೇಳೆ ಬೇಡ ಅಂದರೆ ಬಟಾಣಿ ಇದೇ ರೀತಿ ಹಾಕಿ ಮಾಡ್ಕೋಬೋದು. ಅದು ದೋಸೆಗೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ, ಹಾಗೆ ಇಡ್ಲಿಗೂ ತುಂಬಾ ಚೆನ್ನಾಗಿರುತ್ತೆ. ಸೊ ಸೇಮ್ ಆ್ಯಸ್ ಯೂಶ್ವಲ್ ಇದೇ ಥರನೇ ಕಡಲೆಬೇಳೆ ಸಾಂಬಾರನ್ನು ಕಡಲೆಕಾಳು ಹಾಕಿ ಮಸಾಲ ರುಬ್ಬಾಕಿ ಆಲೂಗಡ್ಡೆ, ಬದನೆಕಾಯಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಸೊ ಮಾಡೋ ವಿಧಾನ ಸೇಮ್ ಇರುತ್ತೆ, ಬಟ್ ತರಕಾರಿ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಅಷ್ಟೇ. ಇನ್ನು ಎಲ್ಲ ಅಲ್ಲಿಂದ ಅಲ್ಲಿಗೆ ಕ್ಲೀನ್ ಮಾಡ್ಕೊಂಡ್ಬಿಡ್ತಾಯಿದ್ದೀನಿ. ಯಾಕಂದರೆ ಮುಂಚೆ ಆವತ್ತು ಮಂಡೇ ಟ್ಯೂಸ್ಡೇ ಫುಲ್ಲು ಡೇ ಸಂಜೆ ಮಾಡ್ಕೊಂಬಿಡೋಣ ಅಂತ ಒಟ್ಟಿಗೆ ಪಾತ್ರೆ ಹಾಕಿದ್ದೆ. ಬಟ್ ಆದರೆ ಅವತ್ತು ಫುಲ್ ಡೇ ನೀರು ಬರಲಿಲ್ಲ. ಮಿಡ್ನೈಟ್ 1 o'clock ಆ ಥರ ಟ್ಯಾಂಕರ್ ಬಂದಿದ್ದು. ಫಸ್ಟ್ ಟೈಮ್ ಆ ಥರ ಪ್ರಾಬ್ಲಮ್ ಆಗಿದ್ದು ನಮಗೆ. ಇತ್ತೀಚೆಗೆ ಎಲ್ಲೂ ನೀರು ಸಿಗ್ತಿಲ್ವಂತೆ. ಸೊ ಅದರಿಂದ ವಾಟರ್ ಪಾಯಿಂಟ್ 2 ಇರೋದ್ರಿಂದ ತುಂಬ ಡಿಲೇ ಆಗ್ತಿದೆ ಅಂತೆ ಎಲ್ಲ ಕಡೆಗೂ ಹಾಕ್ಬಿಟ್ಟು ಬರೋದಕ್ಕೆ. ಸೊ ಆದ್ದರಿಂದ ನಮ್ಮ ಪುಣ್ಯಕ್ಕೆ ಹೆಂಗೋ ನಮ್ಮ ಬಿಲ್ಡಿಂಗಲ್ಲಿ ಕಾವೇರಿ ವಾಟರ್ ಬರ್ತಾಯಿದೆ. ಸೊ ಆದ್ದರಿಂದ ಇವಾಗ ಮ್ಯಾನೇಜ್ ಮಾಡ್ಬೋದು. ಆ ರೀತಿ ಆಗಿದೆ. ಇಲ್ಲಾಂದರೆ ಕಂಪ್ಲೀಟ್ ವಾಟರ್ ಇಲ್ಲದೆ ಫುಲ್ಲು ಸಫರ್ ಮಾಡಬೇಕಾಗಿತ್ತು. ಸೊ ಅದರಿಂದ ಸ್ವಲ್ಪ ಟ್ಯಾಂಕರ್ ಲೇಟಾಗಿ ಬರೋದ್ರಿಂದ ನನಗೂ ಕೆಲಸ ಡಿಲೇ ಆಗಿಬಿಡುತ್ತೆ. ಅದಕ್ಕೆ ಇವಾಗ ಪಾತ್ರೆ ಎಲ್ಲ ಸ್ಟಾಕ್ ಮಾಡ್ಕೊಳ್ಳಲ್ಲ. ಈ ನಡುವೆ ಮುಂಚೆ ಹೆಂಗೆ ಮಾಡ್ಕೋತಿದ್ನೋ ಹಂಗೆ ಮಾಡ್ಕೋತಿದ್ದೀನಿ. ಇನ್ನು ದೇವ್ರ ಪೂಜೆ ಮಾಡಬೇಕಿತ್ತು. ಸೊ ಅದಕ್ಕೆ ಫುಲ್ ಎಲ್ಲನೂ ದೇವ್ರ ಪೂಜೆ ಎಲ್ಲ ಮಾಡೋಕ್ಕಂತ ಹೂವು ಥರ ಕೇಳಿದರೆ ನನ್ನ ಹಸ್ಬೆಂಡ್ ಹೂವನ್ನೇ ತೊಗೊಂಡು ಬಂದಿಲ್ಲ. ಅದು ಒಂದು ಬಿಟ್ಟು ಬೇರೆ ಎಲ್ಲ ಆರ್ಡರ್ ಮಾಡ್ತಿದ್ದಾರೆ. ಆರ್ಡರ್ ಮಾಡೋವಾಗಲೂ ಅದನ್ನ ಮರ್ತೋಗ್ತಿದ್ದಾರೆ. ಸೊ ನಮ್ಮ ಗಿಡದಲ್ಲಿನೇ ರೋಸ್ ಗಿಡ ಬಿಟ್ಟಿದೆ. ರೋಸ್ ಹೂವು ಅಮ್ಮ ಕೊಟ್ಟಿದ್ರಲ್ಲ ಆ ಪಾಟು, ಅದರಲ್ಲಿರೋದನ್ನೇ ಒಂದು ಹೂವು ತೆಗೆದು ಹಾಕಿದೆ. ಆ್ಯಂಡ್ ಬಾಲ್ಕನಿಯಿಂದ ಒಂದು ಬಟ್ಟೆ ಬಿದ್ದೋಗ್ಬಿಡ್ತು. ಅದಕ್ಕೆ ಆ ರೀತಿ ರಿಯಾಕ್ಟ್ ಮಾಡ್ತಿದ್ದೀನಿ. ಇನ್ನು ನನ್ನ ಹಸ್ಬೆಂಡು ಇವ್ರು ಡಯಟ್ ಮಾಡೋದ್ರಿಂದ ನಾನೇನು ಸರಿಯಾಗಿ ತಿಂತಿಲ್ಲ ಅಂತ ಹೇಳಿ ಹಣ್ಗಳನ್ನ ತೊಗೊಂಡು ಬಂದು ಕೊಟ್ಟಿದ್ದಾರೆ. ಸೊ ಇದನ್ನು ತಿನ್ನು ಅಂತ.
ಸೊ ಇದಿಷ್ಟು ಇವತ್ತಿನ ಸಿಂಪಲ್ ವ್ಲಾಗ್. ಹಾಗೆ ಒಂದು ಬ್ರಾಸ್ದು ಒಂದು ಪಾತ್ರೆ ಇತ್ತು, ನಾನು ಹಾಲು ಉಗ್ಸೋಕ್ಕೆಲ್ಲ ಇದನ್ನು ಯೂಸ್ ಮಾಡೋದು. ಸೊ ಆದ್ದರಿಂದ ಆ ಪಾತ್ರೆನ ಕಾವೇರಿ ನೀರಲ್ಲಿ ವಾಶ್ ಮಾಡೋಣ ಅಂತೇಳಿ ವಾಶ್ ಮಾಡಿದ್ದೀನಿ. ಆ್ಯಂಡ್ ನಿಜ ಗೊತ್ತಾ, ಒಂದು 5 ಮಿನಿಟ್ಸ್ ಕೂಡ ತಗೊಳ್ಳಿಲ್ಲ, ಬೇಗನೆ ಆಗೋಯಿತು. ಸೊ ಇದಿಷ್ಟು ಇವತ್ತಿನ ವ್ಲಾಗ್. ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.